ಬರೀ ಇಲ್ಲಿ ಒಂದು ಜಾಗದಾಗ ಅದೀವಿ ನಾವು ಈಗ ಬಳ್ಳಾರಿದಾಗ ಹಂಗೆ ಹೊಂಟಿದ್ದೆ ಇಲ್ಲೊಂದು ಗ್ರೂಪ್ ಕುಂತಾರ ಅವರು ಗಿಡದ ತೆಳಗೆ ಏನೋ ಈಗ ವಾಕಿಂಗ್ ಮಾಡಿ ಶಿಸ್ತು ಪದ್ಧತಿ ಓದಿ ಒಂದು ಕಡೆ ಸುಮ್ಮ ಒಂದು ಮಾತಾಡೋದು ಕುಂತಾರ. ಅಣ್ಣ ನಮಸ್ಕಾರ ಅಣ್ಣ. ಇಲ್ಲಿ ಈಗ ಪ್ರಧಾನಮಂತ್ರಿ ಯಾರು ಆಗ್ಬೇಕ್ರಿ ದೇಶದಾಗ? ನನಗೆ ನರೇಂದ್ರ ಮೋದಿ ಆಗಬೇಕಂತಿದೆ ಸರ್. ಅವರಿಂದನೇ ಸ್ವಲ್ಪ ಅವ್ರ ಫ್ಯೂಚರ್ ಗ್ರೋತ್, ಎಜುಕೇಷನ್ ಪರ್ಪಸ್ ಆಗಲಿ, ಎಂಪ್ಲಾಯ್ಮೆಂಟ್ ಪರ್ಪಸ್ ಆಗಲಿ, ಇಂಡಿಯಾ ಡೆವಲಪ್ಮೆಂಟ್ ಪರ್ಪಸ್ ಆಗಲಿ ಅವ್ರು ಸ್ವಲ್ಪ ಚೆನ್ನಾಗಿ ತರ್ತಾರೆ ಅಂತ ನಮಗೊಂದು ಹೋಪ್ ಇದೆ ಸರ್ ನಮಗೆ. ಈಗ ರಾಜ್ಯದಾಗೆ ಕಾಂಗ್ರೆಸ್ 5 ಗ್ಯಾರಂಟಿಗಳನ್ನು ಕೊಟ್ಟಾರೆ. ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಯಾರ, ಯುವ ನಿಧಿ ಅಂತ ಯುವಕರಿಗೆ ಕೊಡ್ಲಾತ್ತಾರ, ಕರೆಂಟ್ ಬಿಲ್ ಫ್ರೀ ಐತಿ, ಮತ್ತು 2,000 ರೂಪಾಯಿ ಕೊಡತ್ತಾರ. ಇದ್ರ ಬಗ್ಗೆ ತಾವೇನು ಹೇಳ್ತೀರಿ? ಅದು ರೈಟ್ ಡಿಸಿಷನ್ ಅಲ್ಲ ಅಂತೀನಿ ಸರ್. ನಾನು ರೈಟ್ ಡಿಸಿಷನ್ ಅಲ್ಲ, ಯಾಕಂದರೆ ಇಂಡಿಯಾ ಪರ್ಪಸ್ ಡೆವಲಪ್ಮೆಂಟ್ ನೋಡಬೇಕಾಗಲಿ, ಇಂಡಿವಿಜುವಲ್ ಪರ್ಪಸ್ ಈ ಥರ ರೊಕ್ಕ ಕೊಡ್ತೀವಿ ಓಟ್ ಹಾಕಿ ಇದು ಅಟ್ರಾಕ್ಟ್ ಮಾಡೋಕ್ಕಾಗುತ್ತೆ ಆಗಲಿ, ಬಟ್ ಇಂಡಿಯಾ ಡೆವಲಪ್ಮೆಂಟ್ ಪರ್ಪಸ್ ಇದು ಯೂಸ್ ಆಗಂಗಿಲ್ಲ ಸರ್. ಇದು ಸರ್ ಈಗಿನ ಚುನಾವಣೆಗೂ ಆಗ ನೀವು ನಮ್ಮ ವಯಸ್ಸಾಗಿದ್ದಾಗ ಈ ಚುನಾವಣೆ ವ್ಯತ್ಯಾಸ ಏನು ಅನ್ಸುತ್ತೆ ಸರ್? ರೊಕ್ಕದ್ದೇ ಚೇಂಜ್. ಅವಾಗ ರೊಕ್ಕ ಕೊಡ್ತಿದ್ದಿಲ್ಲ, ಇವಾಗ ರೊಕ್ಕ ಕೊಡ್ತಾರೆ, ಅಷ್ಟೇ ಡಿಫ್ರೆನ್ಸ್ ಏನೈತೆ. ಕೆಲವರು ಈ ದುಡ್ಡಿಗಾಗಿ, ಕೆಲವರು ಈ ಇಲೆಕ್ಷನ್ ಟೈಮಲ್ಲಿ ಕುಕ್ಕರ್ ಹಂಚುವಂಥದ್ದು, ದಾರು ಹಂಚುವಂಥದ್ದು ಈ ಥರದ್ದಾಗ್ತೈತಿ. ಇದಕ್ಕೆ ಜನ ಮರಳಾಗ್ತಿದ್ದಾರೆ ಕೆಲವೊಂದಿಷ್ಟು ಜನಗಳು. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ಆಗ್ತಾರೆ, ಮತ್ತು ಏನು ಮಾಡ್ತಾರೆ ಅವರು? ಅವಾಗ ಏನು ಇದ್ದಿಲ್ಲ, ಇವಾಗೆಲ್ಲ ಕೊಡ್ತಾ ಆಯ್ತು ತಗೊಂಡು ಯಾರಿಗೆ ಹಾಕೋದು ಅವ್ರಿಗೆ ಹಾಕೋದು, ರೊಕ್ಕದ ಯಾಕೆ ಬಿಡಬೇಕು ಅಂತಾರೆ ಇವಾಗ. ಈಗ ಚುನಾವಣೆ ಬಂದು ಸರ, ಈಗ ಇಲ್ಲಿ ಬಳ್ಳಾರಿ ಒಳಗೆ ಏನು BJP ಆಗತ್ತಾ ಅಥವಾ ಕಾಂಗ್ರೆಸ್ ಗೆಲ್ಲತ್ತೆ ಸರ್? ಅದು ಹೇಳಕ್ಕೆ ಬರೋಂಗಿಲ್ಲ ಸರ್, ಯಾಕಂತಂದ್ರೆ ಜನರ ಮಂದಗಳದು ಇದು ಗೊತ್ತಾಗಂಗಿಲ್ಲ. ಭಾಳ ಮಟ್ಟಿಗೆ 90% ನಮಗೆ BJP ಬರ್ಬೇಕಂತ ಐತೆ ಸರ್. ಈಗ ಚುನಾವಣೆ ಬಂದು ಸರ, ಏನು ಈಗ ನಿಮ್ಮ ಬಳ್ಳಾರಿ ನೋಡಿದ್ರೆ ಏನು BJPಗೆ ಅನುಕೂಲ ಆಗತ್ತಾ ಅಥವಾ ಕಾಂಗ್ರೆಸ್ಗೆ ಅನುಕೂಲ ಆಗತ್ತೆ ಸರ್? ಅಲ್ಲ, 90% BJP ಅಂತ ಇದ್ದಾರೆ. ಈಗ ಕಾಂಗ್ರೆಸ್ದು ಕೂಡ ಸ್ವಲ್ಪ ಗಾಳಿ ಐತೆ, ಹೇಳೋಕ್ಕಾಗಲ್ಲ ಒಟ್ಟು. ಈಗ ರಾಮುಲು ಸಾಹೇಬರು ಕಳೆದ ಇಲೆಕ್ಷನ್ದಾಗ ಸೋತರು, ಈ ಬಾರಿ ನನಗೆ ಗೆಲ್ಲಿಸ್ಕೊಡ್ರಿ, ನನ್ನ ಕೆರಿಯರ್ ಮುಗಿಯಿತು ಅನ್ನೋಂಥದ್ದು ರಾಮುಲು ಸಾಹೇಬರು ಹೇಳ್ತಾರೆ. ಆ ಒಂದು ಅನುಕಂಪದ ಮೇರೆಗೆ ಅವರು BJPಗೆ ಓಟ್ ಆಗುವಂಥದ್ದಾಗತ್ತಾ ಇಲ್ಲಿ ಜನಗಳು? ಅಥವಾ ಈಗ ಕಾಂಗ್ರೆಸ್ ಅವ್ರು ನೋಡಿದ್ರೆ ತುಕಾರಾಮ್ ಸಾಹೇಬರು ಕಾಂಗ್ರೆಸ್ಲಿಂದ ಅದಾರ್ರಿ, ಅವರು ಮನುಷ್ಯ ನೋಡಿದ್ರೆ ಭಾಳ ಒಳ್ಳೆಯವರು ಅದಾರ ಅನ್ನೋಂಥದ್ದು ಮಾತನ್ನು ಇಲ್ಲಿ ಜನಗಳು ಹೇಳತ್ತಾರೆ. ಈಗ ಯಾರಿಗೆ ಅದು ಪ್ಲಸ್ ಆಗ್ಬೋದು, ಯಾರಿಗೆ ಮೈನಸ್ ಆಗುತ್ತೆ ಅನ್ಸುತ್ತೆ ಸರ್ ನಿಮಗೆ? ಇದು ಮೋದಿ ನೋಡಿ ಹಾಕ್ಬೋದಾರೆ, ರಾಮುಲು ಅಂತೇನಲ್ಲ, ಮೋದಿ ನೋಡಿ ಇಲ್ಲಿ BJPಗೆ ಹಾಕ್ಬೋದು ಸರ್. ಈಗ ಏನು ನಡೀತಾ ಇದೆ ಸರ್ ಈಗ ಚುನಾವಣೆ ಸರ್ ಇಲ್ಲಿ ಬಳ್ಳಾರಿಯಲ್ಲಿ? ಸರ್ ಚುನಾವಣೆ ಇಲ್ಲಿ ಬಳ್ಳಾರಿನಲ್ಲಿ BJPನೇ ಬರೋದು. ಯಾಕೆ ಹೇಳ್ತೀನಿ ಗುರುತರ, ನಾವು ವ್ಯಕ್ತಿ ನೋಡ್ತಾ ಇದ್ದೀವಿ. ನಮ್ಮ ಬಳ್ಳಾರಿನಲ್ಲಿ ಶ್ರೀರಾಮುಲು ನಾವು ನೋಡ್ತಾ ಇಲ್ಲ ಇವತ್ತು. ಯಾರು ನೋಡ್ತಾ ಇದ್ವಿ ನಾವು? ಮೇಲೆ ನರೇಂದ್ರ ಮೋದಿ ನೋಡ್ತಾ ಇದ್ವಿ ಇವತ್ತು. ನರೇಂದ್ರ ಮೋದಿ ಅವ್ರ ಮುಖ ನೋಡ್ಬಿಟ್ಟು ಇವತ್ತು ನಾವು ಎಲ್ಲರನ್ನ ಇವ್ರಿಗೆ ಶ್ರೀರಾಮುಲು ಅವರಿಗೆ ನಾವು ಓಟ್ ಹಾಕ್ತೀವಿ ಸರ್. ಈಗ ಈ ಮೋದಿ ಸಾಹೇಬ್ರು ಅಂತ ಹೇಳಿದ್ರಿ, ಈಗ ಮೋದಿ ಸಾಹೇಬ್ರ ಅವ್ರ ಸರ್ಕಾರದಿಂದ ಈ GST ಆಗಿರ್ಬೋದು, ಟ್ಯಾಕ್ಸ್ ಎಲ್ಲ ಭಾಳ ಆಗೈತಿ, ತುಟ್ಟಿ ಆಗೈತಿ ಅನ್ನೋವಂಥದ್ದು ಹೇಳ್ತಾರೆ ಸರ್. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ಸರ್ ಈಗ ಇವಾಗ ಇಂಪ್ರೂವ್ಮೆಂಟ್ ಆಗಬೇಕಾದಾಗ ಅದಕ್ಕೆ ದುಡ್ಡು ಬೇಕು. ದುಡ್ಡು ಬೇಕಾದಾಗ ಎಲ್ಲಿಂದ ತರಬೇಕು? ಅವರು ಸಾಲ ಮಾಡಬೇಕಾ? ಈಗ ಸಾಲ ಮಾಡಿ ಸಾಲ ತೀರಿಸಿದ್ದೇ ಸಾಕಾಗಿದೆ, ಮತ್ತೆ ಸಾಲ ಎಲ್ಲಿಂದ ಮಾಡಬೇಕು? ಈ GST ಮಾಡಿದ್ದು ಅನುಕೂಲ ಆಯ್ತಲ್ಲ ಸರ್. ಈಗ ಮಾಡಿದ್ದು ಇವತ್ತು ನೋಡಿ ಎಲ್ಲ ಅಭಿವೃದ್ಧಿ ಕೆಲಸ ಆಗ್ತಾಯಿದೆ. ಇವತ್ತು ಕರ್ನಾಟಕ 1,00,000 1,50,000 ಕೋಟಿ ಕೊಟ್ಟಿದ್ದಾರೆ. ಇವತ್ತು ಇವರು ಕೊಟ್ಟಿಲ್ಲ ಅಂತ ಹೇಳ್ತಾರೆ ನಮ್ಮ ಕಾಂಗ್ರೆಸ್ನವರು. ನಾವು ಕೇಂದ್ರ ಸರ್ಕಾರಕ್ಕೆ ಇವತ್ತು ಓಟ್ ಹಾಕಲೇಬೇಕು. ನಾವು ಹಾಕೋದು BJPಗೆ ಓಟು. ಇಡೀ ಗ್ರೂಪಿಗೆ ದರ್ಶನ್ ಬ್ಲ್ಯಾಕ್ ಸ್ಟೋನ್ ಅಗರಬತ್ತಿ ಕಡೆಯಿಂದ ಒಂದು ಉಡುಗೊರೆ ಸರ್, ದಯವಿಟ್ಟು ತಗೋಬೇಕು ಸರ್. ನನ್ನ ಓಟು ನನ್ನ ಮಾತು ವಿಶೇಷ ಕಾರ್ಯಕ್ರಮದಲ್ಲಿ ನೀವು ತಗೋರಿ ಸದ್ಯಕ್ಕೆ ಒಂದು ಸಣ್ಣ ಬ್ರೇಕ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.